ನಾನಿರುವುದೇ ನಿಮಗಾಗಿ. ಎಷ್ಟೋ ಆಸೆಗಳು ನಮ್ಮ ಮುಂದೆ ವ್ಯಕ್ತ ಆಗ್ತಾನೆ ಇವೆ. ಅವುಗಳಲ್ಲಿ ಕೆಲವನ್ನ ಈಡೇರಿಸಿದ್ವಿ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಇಬ್ಬರ ಬದುಕುಗಳು ಬದಲಾದದ್ದನ್ನ ನೋಡಿದ್ವಿ. ಸಮಾಜದಿಂದ ನಿರ್ಲಕ್ಷಿಸಲ್ಪಟ್ಟ ಹಾಗೂ ದುಡಿಯುವ ಅದಮ್ಯ ಆಸೆ ಹೊತ್ತ ಅಂಗವಿಕಲೆ ಯಶೋಧ ಬೆಂಗಳೂರಿನ ಪ್ರತಿಷ್ಠಿತ ಮಳಿಗೆಯೊಂದರಲ್ಲಿ ಉದ್ಯೋಗ ಪಡೆದದ್ದು ಮತ್ತು ಬದುಕಿನುದ್ದಕ್ಕೂ ಸವಾಲುಗಳನ್ನೇ ಎದುರಿಸಿ ಹೊಲಿಗೆ ಯಂತ್ರಕ್ಕಾಗಿ ಸ್ಟುಡಿಯೋಗೆ ಬಂದಿದ್ದ ಸೌಭಾಗ್ಯಳನ್ನ ಯಾವ ರೀತಿ ನಾವು ಸ್ವಉದ್ಯೋಗಕ್ಕೆ ಅಣಿಗೊಳಿಸಿದ್ವಿ ಅಂತ, ಜೊತೆಗೆ ಅವಳ ಮಗನಿಗೆ ವೈದ್ಯಕೀಯ ಸಹಾಯವನ್ನ ಒದಗಿಸಿದ್ವಿ ಅಂತ. ಬನ್ನಿ ಇಂದು ಕೂಡ ಕೆಲವು ಆಸೆಗಳನ್ನ ನೋಡೋಣ. ಖುಷಿಯಿಂದ ಶಿವಣ್ಣವ್ರಿಗೆ ಒಂದು ಪುಷ್ಪಾಲಯವನ್ನು ಹಾಕ್ತೀನಿ. ಜೊತೆ ಒಂದು ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ. ಶಿವಣ್ಣನವರು ನಮ್ಮ ಜೊತೆ ಸಿಕ್ಕಿದ್ರೆ ನಮ್ಮೂರು ಕರ್ಕೊಂಡು ಹೋಗ್ತೀನಿ. ಇಂದಿನ ಯುವ ಪೀಳಿಗೆಗೆ ಒಳ್ಳೆಯ ಬುದ್ಧಿವಾದವನ್ನ ಶಿವಣ್ಣವರು ಹೇಳಬೇಕು. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಟ್ಟಕಡೆಯ ಊರು ಹನುಮಸಾಗರ. ಇದು ಪುರಾತನವಾದ ಊರು. ಇಲ್ಲಿಯ ಜನ ಕಾಯಕ ಯೋಗಿಗಳು. ಇದನ್ನೋಡಿ ಜಗನ್ಮಾತೆ ಅಂಬಾ ಭವಾನಿ ದೇವಸ್ಥಾನ. ಈ ದೇವಸ್ಥಾನದ ಶಿಲ್ಪ ವಿನ್ಯಾಸವನ್ನ ನೋಡಿದ್ರ ಬಹುಶಃ ಈ ಅಂಬಾಮಾತೆಯ ಕೃಪೆಯೋ ಏನೋ ಈ ಕಲೆ ಇನ್ನೂ ಇಲ್ಲಿ ಜೀವಂತವಾಗಿ ಉಳಿದಿದೆ. ನಾನಿರುವುದೇ ನಿಮಗಾಗಿ. ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ ಬಾಳ ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆಂಬುವ ನಂಬಿಕೆಗಳು ಬೇಕು, ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ, ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ, ಇಲ್ಲಿಸಬೇಕು ಇದ್ದು ಜಯಿಸಬೇಕು, ನಾಗರಿಕರಾದ ಮೇಲೆ ಸುಗುಣರಾಗಬೇಕು. ಈ ಹಾಡಿನಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ? ಮನುಷ್ಯ ಜನ್ಮ ಆಗ್ತಿದ್ರೆ ಏನಾದ್ರು ಸಾಧಿಸ್ಬೇಕು, ಸಾಧಿಸಕ್ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ತೊಂದರೆಗಳು ಬರುತ್ತೆ. ಆ ತೊಂದರೆಗಳು ಬಂದ್ರು ಅದನ್ನ ಫೇಸ್ ಮಾಡಿ ಗೆಲ್ಲೋನೇ ನಿಜವಾದ ಮನುಷ್ಯ. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರಬೇಕು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬರ್ತಾ ಇರೋ ವ್ಯಕ್ತಿ ಮಾರುತಿ ಅಂತ, ಆತ ಒಬ್ಬ ಶಿಲ್ಪಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರುವ ಮಾರುತಿ ಅವರಿಗೆ ಬಾಲ್ಯದಲ್ಲಿ ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತಂತೆ. ಈ ಆಸಕ್ತಿಯೇ ಇವರನ್ನು ಶಿಲ್ಪಕಲೆಯತ್ತ ಸೆಳೆಯುವಂತಾಯಿತು. ತುಂಬಾ ಆಸಕ್ತಿಯಿಂದ ಶಿಲ್ಪಕಲೆಯನ್ನ ಕಲಿತರು. ಕ್ರಮೇಣ ದಿನದಿಂದ ದಿನಕ್ಕೆ ಇವರ ಕೆಲಸದಿಂದ ಒಬ್ಬ ಪರಿಪೂರ್ಣ ಶಿಲ್ಪಿಯಾಗಿ ಮಾರ್ಪಟ್ಟರು. ಈಗ ಮಾರುತಿಯವರು ಕರ್ನಾಟಕದ ಹಿರಿಯ ಶಿಲ್ಪಿಗಳಲ್ಲಿ ಒಬ್ಬರು. ಹೀಗೆ ಬದುಕು ತನ್ನಷ್ಟಕ್ಕೆ ತಾನೇ ಸಾಗ್ತಾ ಇರುವಾಗ ಒಂದು ಅನಿರೀಕ್ಷಿತ ಘಟನೆ ಇವರ ಬದುಕನ್ನ ಘಾಸಿಗೊಳಿಸಿತು. ಹೇಳಿ ಮಾರುತಿ, ನೀವು ಶಿಲ್ಪಿ ಅಂತ ಹೇಳಿದ್ರಿ, ಏನೇನ್ ತರ ಮಾಡಿದಿರಾ, ಎಲ್ಲಿಂದ ಬರ್ತಾ ಇದ್ದೀರಾ? ಫಸ್ಟ್ ಹನುಮಸಾಗರ, ಕೊಪ್ಪಳ. ಓಕೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ಯಾಕೆ ಅವ್ರು ಶಾಲ್ ಮುಚ್ಕೊಂಡಿದ್ರು ಅಂತ. ಆಕ್ಚುಲಿ ಅವ್ರಿಗೆ ಒಂದ್ ಕೈ ಇಲ್ಲ. ಒಂದ್ ಕೈ ಇಲ್ದೇನೆ ಅವ್ರ ಶಿಲ್ಪಿ ಅವ್ರ ಕೆಲಸ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಮೊದಲೇ ಹೇಳಿದೆ ಪ್ರೋಗ್ರಾಮ್ ಇಂತ ಮುಂಚೆನೆ, ಯಾವಲ್ಲಷ್ಟೇ ಮನ್ಸಿನ ಕಾನ್ಫಿಡೆನ್ಸ್ ಇರಬೇಕು ಅಂತ. ಆ ಕಾನ್ಫಿಡೆನ್ಸ್ ಇನ್ನೂ ಬಿಟ್ಟಿಲ್ಲ, ಆ ಕೆಲಸ ಇನ್ನು ಮುಂದುವರಿಸ್ತಾ ಇದ್ದಾರೆ. ಬನ್ನಿ ಕೇಳೋಣ, ಏನೇನು ಮಾಡ್ತಿದ್ರಿ ಮಾರುತಿ? ಚಿಕ್ಕ ವಯಸ್ಸಲ್ಲಿದ್ದ ಫಸ್ಟಿಗೆ ಅಂದ್ರೆ ಅಪ್ಪಾಜಿ ಅವ್ರದ್ದು ಡ್ರಾಯಿಂಗ್ ಮಾಡಕತ್ತಿದ್ದ. ಡ್ರಾಯಿಂಗ್ ಮಾಡ್ತಾ ಇದ್ದೆ. ಅದು ಮಾಡ್ತಾ 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 ಶಿಲ್ಪಿ ಕೆತ್ತನೆಗೆ ಬಂದನ್ರಿ. ಶಿಲ್ಪಿ ಕೆತ್ತನೆಗೆ ಏನೇನ್ ತರ ಶಿಲ್ಪಿ ಕೆತ್ತನೆ ಮಾಡಿದ್ದೀರಾ ನೀವು? ಈಗ ಅಷ್ಟಲಕ್ಷ್ಮಿ ಮಾಡಿದ್ವಿ. ದೇವರು ಅಷ್ಟಲಕ್ಷ್ಮಿ, ದುರ್ಗಾದೇವಿ, ದುರ್ಗಾದೇವಿ, ಹನುಮಂತಂದು,
ಹನುಮಂತಂದು ಬಾಹುಬಲಿ, ಬಾಹುಬಲಿ. ಹಾ, ಸಮಾಧಿ ಗದ್ದಿಗಲ್ಲು, ಹೌದು. ಗಣೇಶ. ನಿಮ್ಗೆ ಯಾವಾಗಿಂದ ಕೈ ಇಲ್ಲ? ಈಗ 7 ವರ್ಷ ಆತ್ರಿ ಕೈ. 7 ವರ್ಷ. ಯಾಕೆ, ಏನಾಗಿತ್ತು? ಇದು ದೇವಸ್ಥಾನಕ್ಕೆ ಎಲ್ಲಮ್ಗೆ ಹೋಗೋ ಹೊತ್ನಾಗ ಬರೋ ಹೊತ್ನಾಗ ಆಕ್ಸಿಡೆಂಟ್ ಆಯ್ತಾಗ ಲಾರಿಗೆ ಡಿಕ್ಕಿ ಹೊಡೆದು. ತುಂಬಾ ನೋವಾಗುತ್ತೆ, ಕೇಳಕ್ಕೇನೋ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಇಂಥ ಒಳ್ಳೆ ಕಲೆಗಾರನಿಗೆ ಒಂದು ಇದು ಹೋಗ್ಬಿಟ್ರು ದುಃಖ ಪಡ್ತಾರೆ. ಆಮೇಲೆ ಅವರು ಬಿಟ್ಬಿಡ್ತಾರೆ. ಆ್ಯಕ್ಚುಲಾಗಿ ಏನಂತ ಒಂದು ಆ ಕೆಲಸನ ಮುಂದುವರ್ಸಕ್ಕೆ ಬಿಟ್ಬಿಟ್ಟು ಸಾಕಪ್ಪ, ಇನ್ನು ನಮ್ಮ ಜೀವನ ಅಷ್ಟೇನೆ ಅಂತ ಬಿಟ್ಬಿಡ್ತಾರೆ. ಅದೇ ನೀವು ಅದನ್ನ ಬಿಡದೇನೆ ತಿರ್ಗಿ ಹೆಂಗ್ ಸಾಧಿಸ್ತೀರಾ? ಆ ಶಕ್ತಿ ಎಲ್ಲಿಂದ ಬಂತು ನಿಮಗೆ? ದೇವಿ ಆಶೀರ್ವಾದ. ಹೌದು, ನೀವು ದೇವ್ರ ಕೆಲಸ ಮಾಡಿದ್ದೀರ ನೋಡಿ. ಅದೇ ಹನುಮಂತದ್ ಮಾಡಿದ್ದೀರಾ, ಆಮೇಲೆ ಬಾಹುಬಲಿ ಮಾಡಿದ್ದೀರಾ, ಆಮೇಲೆ ಶಕ್ತಿದು ಮಾಡಿದ್ದೀರಾ. ಸೊ ಆ ದೇವ್ರೇ ನಿಮ್ಗೆ ಶಕ್ತಿ ಕೊಟ್ಟರು ಅಂತ ಕಾಣುತ್ತೆ. ಏನೇ ಇದ್ರು ಕಾನ್ಫಿಡೆನ್ಸ್ ಲೂಸ್ ಮಾಡಬೇಡ. ನೀನು ಮಾರುತಿ, ನಿಮ್ಮ ಹೆಸರೇ ಮಾರುತಿ ಅಲ್ಲ, ದೇವ್ರೇ ನಿಮ್ಮಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಅನಿರೀಕ್ಷಿತ ಅಪಘಾತ ಮಾರುತಿಯವರ ಒಂದು ಕೈಯನ್ನೇ ಸಂಪೂರ್ಣವಾಗಿ ಬಲಿ ತೆಗೆದುಕೊಂಡ್ಬಿಡ್ತು. ಶಿಲ್ಪಕಲಾ ಕಾರ್ಯಕ್ಕೆ 2 ಕೈಗಳು ತುಂಬಾ ಅವಶ್ಯ. ಮಾರುತಿಯವರು ತೀರಾ ಕುಗ್ಗಿ ಹೋದರು. ತಮ್ಮ ಅದೃಷ್ಟವನ್ನು ಶಪಿಸಿದರು. ಆದರೆ ಇವರು ಯಾವತ್ತಿಗೂ ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳೇ ಇಲ್ಲ. ಇದರ ಫಲವಾಗಿಯೇ ಇಂದು ತಮ್ಮ ಒಂದೇ ಕೈಯಿಂದ ಶಿಲ್ಪಕಲಾಕೃತಿಗಳನ್ನು ರಚಿಸಲು ಪ್ರಾರಂಭಿಸಿದ್ದಾರೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಯಾರು ಇದ್ದೀರಾ? ನಮ್ಮ ಮಕ್ಕಳು 5 ಮಂದಿ ಆಗಿರು. 5 ಮಂದಿ ಇದ್ದಾರೆ. ಮಂಜುಳಾ, ತೂಜಣಸ, ರವಿ, ಆನಂದ, ಭವಾನಿ, 5 ಮಂದಿ. ನಿಮ್ಮ ಮಕ್ಳು ಯಾರು ಮಾಡ್ತಾರ ಈ ರೀತಿ ಶಿಲ್ಪಿ? ಮಾಡ್ತಾರೆ. ಯಾರು ಮಾಡ್ತಾರೆ? 2 ಮಾಡ್ತಾರೆ ಹಾಕ್ರಿ. 2 ಮಾಡ್ತಾರೆ. ರವಿ ಮತ್ತೆ ಭವಾನಿ ಬಂದಿದಾರ? ಜೊತೆಲಿ ಬಂದಿದಾರ ಅವರು? ಬಂದಾರ ಹಾಕ್ರಿ. ಹೌದಾ? ಯಾರು ಬಂದಿದ್ದಾರೆ? ರವಿ, ಆನಂದ. ಎಲ್ಲಿದ್ದಾರೆ? ಇಲ್ಲೇ ಕುಂತಾರ ಹಾಕ್ರಿ. ನೀವು ಮಕ್ಳ ಇಬ್ರು? ನಮಸ್ಕಾರ. ಕೂತ್ಕೊಳ್ಳಿ. ಹೇಳಿ ಮಾರುತಿ ಅವರೇ, ಹೆಂಗೆ ಈ ಒಂದು ಕೈ ಹೋದ್ಮೇಲೆ ಹೆಂಗೆ ತಿರ್ಗಾ ಅದೇ ಕೆಲಸನ ಹೆಂಗ್ ಕಂಟಿನ್ಯೂ ಮಾಡ್ತಿದ್ರ? ಸಪೋರ್ಟ್ ಯಾರು ಇತ್ತ, ಇಲ್ಲ ಬೇರೆ ರೀತಿ ಯಾವ್ದಾರ ಇದು ಮಾಡ್ತಿದ್ರ? ಬಟ್ ಅದು ಮನುಷ್ಯನೊಳಗೆ ಮಾಡ್ಬೇಕನ್ನೋದು ಚೆನ್ನಾಗಿದೆ, ಆಯ್ತು. ಬಟ್ ಒಂದ್ ಕೈಲಿ ಹೆಂಗ್ ಮಾಡ್ತಿದ್ರೆ? ಯಾಕಂದ್ರೆ ಅದಕ್ಕೆ 2 ಕೈನೂ ಇರ್ಬೇಕಲ್ವ? ಅದು ಉಳಿ ತಗೊಂಡು ಆಗ ಹಿಂಗೆ ಕುಂತ ಬಿಡೋದು, ಡ್ರೆಸ್ಸಿಂಗ್ ಮಾಡೋದು. ಬಟ್ ಆದ್ರೂ ಬಹಳ ಕಷ್ಟ, ನೋವಾಗುತ್ತೆ ಅಲ್ವಾ? ಕಷ್ಟ ಆಗುತ್ತೆ. ಬಟ್ ಕಷ್ಟಪಟ್ರೆ ಸುಖ ಅಲ್ವಾ? ಆಯ್ತು, ಇವಾಗ ನಮ್ಮ ಶೋಕ್ ಬಂದಿದ್ರ ಮಾರುತಿ ಅವರೇ, ಏನ್ ಆಸೆ ಹೊತ್ಕೊಂಡ್ ಬಂದಿದ್ದೀರಾ? ಏನ್ ಆಸೆ ನಿಮ್ದು? ನಮ್ದು ಆಸೆ ಅಂದ್ರೆ ಈ ಕೈ ಒಂದು ಹಾಕಿಸ್ಬಿಟ್ರೆ ಆತಾಗ. ಒಂದು ಕೈ ಇಲ್ದೇ ಇರೋದು ಒಂದು ತುಂಬಾ ಕಷ್ಟ ಆಗ್ತದೆ. ಕಷ್ಟ. ಸೊ ಆ ಕೈ ಹಾಕ್ಸ್ಬೇಕು. ಅಂದ್ರೆ ಆ ಕೈ ಹಾಕ್ಸ್ಮೇಲೆ ಉಪಯೋಗ ಆಗ್ಬೇಕಲ್ವಾ ನಿಮ್ಗೆ? ಉಪಯೋಗ ಆಗ್ಬೇಕಲ್ಲ. ಆ ರೀತಿ, ಯಾಕಂದ್ರೆ ಆ ರೀತಿ ಒಂದು ಅದಕ್ಕೇನೋ ಕೈ ಬಂದು ಸ್ಪೆಷಲ್ ಕೈ ಬಂದು ಎಲ್ಲ ಮೂಮೆಂಟ್ಸ್ ಎಲ್ಲ ಬರುತ್ತಂತೆ. ಮೂಮೆಂಟ್ಸ್ ಅದು ಬಟನ್ ಇರುತ್ತೆ ಸರ್. ಆ ಬಟನ್ ಹಾಕಿದ್ರೆ ಈ ಬಟ್ ಹಿಂಗ ಹಿಡ್ಕೊಂಡು ನೀವು ಅದು ಹಾಕಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಈಸಿ ಆಗುತ್ತೆ. ಬೇರೆ ಏನ್ ಆಸೆ ಇದೆ ಅದು ಬಿಟ್ರೆ? ಬೇರೆ ಆಸೆ ಏನೂ ಇಲ್ಲ ಸರ್. ನಿಮ್ಮ ಕೈ ಹಾಕ್ಸ್ಕೊಡ್ಬೇಕು. ಯಾಕಂದ್ರೆ ನಿಮ್ ಕೆಲಸನ ಇನ್ನು ಚೆನ್ನಾಗಿ ಮಾಡ್ಬೇಕು. ಆಯ್ತು ಮಾರುತಿ, ತುಂಬಾ ಖುಷಿ ಆಯ್ತು. ನಿಮ್ಮ ಆಸೆನ ಹೇಳ್ಕೊಂಡಿದ್ದೀರಾ. ನೋಡೋಣ ನಾವು ಯಾರನ್ನ ಮೀಟ್ ಮಾಡಿ ಯಾವ ರೀತಿ ಮಾಡಕ್ಕಾಗುತ್ತೆ. ಯಾಕಂದ್ರೆ ನಮಗೂ ಆ ವಿಷಯ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಯಾವ ಡಾಕ್ಟರ್ನ ಮೀಟ್ ಮಾಡಿ ಹೆಂಗ್ ಮಾಡಿಸ್ಬೋದು, ಅದನ್ನ ಎಷ್ಟಾಗುತ್ತೆ ಅದೆಲ್ಲ ಮಾಡಿ ನಮ್ಮ ಟೀಮ್ ಹೇಳ್ತೀನಿ. ಹೋಗಿ ವಿಚಾರಿಸ್ಕೊಂಡು ಬಂದ್ಮೇಲೆ ಏನಾಗುತ್ತೆ ಅಂದ್ಬಿಟ್ಟು ನಿಮ್ಗೆ ಇದು ಮಾಡ್ತೀನಿ. ನಿಮ್ಮ ಆಸೆನ ಪೂರೈಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆ? ನಾರಿರುವುದೇ ನಿಮಗಾಗಿ.